ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸೇರಿದಾಗ 16 ನೋಡಿದ್ವಿ. 16 ಸಂಖ್ಯೆಯ ವಿಶೇಷತೆಗಳು, ಮಹತ್ವವನ್ನು ನೋಡಿದ್ವಿ. ಈಗ 17 ನೋಡೋಣ. ಲಿಂಗ ಶರೀರಕ್ಕೆ, ನಾನು ಲಿಂಗ ಶರೀರ ಅಂತ ಹೇಳಿದ್ದೆ, ಅದು ಅತಿ ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ನಮ್ಮದು, ಅದರೊಳಗಡೆ ಇರೋ ಜೀವನಿಗೆ ಅಲ್ಲಿ ಸೂಕ್ಷ್ಮ ಶರೀರ ಮತ್ತೊಂದು, ಅದರೊಳಗಡೆ ಲಿಂಗ ಶರೀರ. ಆ ಲಿಂಗ ಶರೀರಕ್ಕೆ 15 ಅಂಗಗಳು. ನಾವಿದನ್ನು 16ರಲ್ಲಿ ನೋಡಿದ್ದೇವೆ. ಅದಕ್ಕೆ 16ನೇದೇ ಲಿಂಗ ಶರೀರ. ಈ ಕವಚ ತೊಟ್ಟ ಜೀವ 17ನೇವನು. ಸೊ ಸಂಸಾರ ಅಂದರೆ ಹಿಂದೆ ಹೇಳಿದಂತೆ 15 ಬೇಲಿಗಳು. ಈ ಬೇಲಿಯೊಳಗೆ ಸಿಕ್ಕಿಕೊಂಡ 16ನೇವ ಸಂಸಾರದ ಜೀವಿ. ಸಂಸಾರದ ಬೇಲಿಯಿಂದ ಜೀವನನ್ನು ಬಿಗಿದವಳು 17ನೇವಳು ಪ್ರಕೃತಿ. ಇದೇ 17ರ ಮಹತ್ವ. ಇದನ್ನು ಬಲ್ಲವರೆಲ್ಲರೂ ಏನು ಹೇಳ್ತಾರಪ್ಪ ಶಾಸ್ತ್ರದಲ್ಲಿ ಅಂದರೆ ಪ್ರಕೃತಿ ಬಂಧ ಎಂತಾರೆ ಜೀವನ. ವೈದಿಕ ಸಾಂಖ್ಯದಲ್ಲಿ ಇನ್ನೊಂದು 17ರ ಪರಿಗಣನೆ ಇದೆ. ಅದು ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚೇಂದ್ರಿಯಗಳು, ಮನಸ್ಸು ಮತ್ತು ಪರಮಾತ್ಮ. ಹೀಗೆ 17 ತತ್ವಗಳು. ಇಷ್ಟು 17ಕ್ಕಾಯಿತು. ಮುಂದೆ ಬೃಹದ್ದಾದಂಥ ಒಂದು ಸಂಖ್ಯೆಯನ್ನು ನೋಡೋಣ. ಸಂಖ್ಯಾಶಾಸ್ತ್ರದಲ್ಲೇ ಅತಿ ಇಂಪಾರ್ಟೆಂಟ್ ಆದಂಥ ಒಂದು ನಂಬರ್ ಸಂಖ್ಯೆ ಇದು. ಅದು 18. ಇದು ಮೊದಲು ಹೇಳಿದ್ದೆ ನಾನು, 18ಕ್ಕೆ ಬಹಳ ಮಹತ್ವ ಇದೆ ಶಾಸ್ತ್ರದಲ್ಲಿ ಅಂತ. ಅದಕ್ಕೆ ಗುರುಗಳು 18ರ ನಂಟು ಅಂತಲೇ ಒಂದು 30-35 ಅವರು ಪ್ರವಚನ ಮಾಡಿದ್ದಾರೆ. ಅದನ್ನು ಒಂದು ಬ್ರೀಫಾಗಿ ಏನಿದೆ ಅದನ್ನು ನೋಡೋಣ. ಭಾರತೀಯ ತತ್ವಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸಂಖ್ಯೆ 18. ತತ್ವಶಾಸ್ತ್ರದಲ್ಲಿ ಎಲ್ಲ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡ ಸಂಖ್ಯೆ ಈ 18. 18ರ ಗುರಿ ತಲುಪಲು ಈ 17 ಮೆಟ್ಟಲುಗಳು. ನಾವು 17 ನೋಡಿದ್ದು. 18 ಮಹಾಭಾರತದ ಸಂಖ್ಯೆ. ಅದಕ್ಕೆ ಮಹಾಭಾರತದಲ್ಲಿ 18 ಪರ್ವಗಳು. ಮಹಾಭಾರತದ ಸಾರವಾದ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಮಹಾಭಾರತದ ಯುದ್ಧ ನಡೆದಿದ್ದು 18 ದಿನ. ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡ ಸೇನೆ 18 ಅಕ್ಷೋಹಿಣಿ. ಅಕ್ಷರಾಂಕದ ಪದ್ಧತಿಯಲ್ಲಿ 18 ಅಂದರೆ ಜಯ ಅಂತ. ಅಂದರೆ ಹೇಗಪ್ಪ ಅಂದರೆ ಜ ಅನ್ನೋದು 8ನೇ ಪದ, ಯಾ ಅನ್ನೋದು ಮೊದಲನೇ ಪದ ಅಕ್ಷರ ಆ ಲೈನ್ನಲ್ಲಿ. ಹಾಗಂತ ಅಕ್ಷರಾಂಕದಲ್ಲಿ ಮೊದಲನೆಯದು ಏಕಸ್ಥಾನ, 2ನೇದು ದಶಕಸ್ಥಾನ. ಆದ್ದರಿಂದ ಜಯ ಅಂದರೆ 81 ಅಲ್ಲ 18 ಅಂತ. ಮಹಾಭಾರತದಲ್ಲಿ ಅದಕ್ಕೆ 18 ಪರ್ವಗಳು. ಜಯ ಅಂದರೆ ಇದು ಧರ್ಮದ ಜಯ. ಜಯ ಯಾವುದೇ ಆಗಲಿ, ಜಯ ಅನ್ನೋದು ಮಹಾಭಾರತಕ್ಕೆ ಇನ್ನೊಂದು ಹೆಸರದು. ಮಹಾಭಾರತಕ್ಕೆ 3 ಅರ್ಥಗಳು, ಕಡಿಮೆ ಅಂದರೆ 3 ಅರ್ಥಗಳು. 300 ಅರ್ಥಗಳಿವೆ. ಮಹಾಭಾರತದ ಕಡಿಮೆ ಅರ್ಥ ಅಂದರೆ 3 ಅರ್ಥಗಳು. ಅದರಲ್ಲಿ ಜಯ ಅನ್ನೋದು ಒಂದು ಪೂರ್ತಿಯಾದ ಒಂದು ಅರ್ಥವನ್ನು ಸೂಚಿಸುತ್ತದೆ. ಮಹಾಭಾರತದ 18 ಪರ್ವಗಳು ಯಾವುದಪ್ಪ ಅಂದರೆ, ಅದರಲ್ಲೂ 18 ಪರ್ವಗಳಿದೆ ಅಂತ ಹೇಳಿದ್ನಲ್ಲ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮಾವಾಸ ಸರ್ಪ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ ಮತ್ತು ಸ್ವರ್ಗಾರೋಹಣ ಪರ್ವ. ಈ 18 ಮಹಾಭಾರತದ ಪರ್ವಗಳ ಹೆಸರುಗಳು. ಮಹಾಪುರಾಣಗಳು 18. ಅದರಲ್ಲಿ ಅವುಗಳ ಸಂಖ್ಯೆ ಬರುವಂಥ ಶ್ಲೋಕಗಳು ಹೇಳ್ತೀನಿ ಈಗ. ಬ್ರಾಹ್ಮಪುರಾಣ 10,000 ಶ್ಲೋಕ, ಪದ್ಮಪುರಾಣ ಅಥವಾ ಪದ್ಮಪುರಾಣ 55,000 ಶ್ಲೋಕ, ವೈಷ್ಣವ ಪುರಾಣ 23,000 ಶ್ಲೋಕ, ಶೈವ ಪುರಾಣ 24,000 ಶ್ಲೋಕ, ಭಾಗವತ 18. ಎಗೈನ್ ನೋಡಿ 18 ಬಂತಿಲ್ಲಿ. ಭಾಗವತ 18,000 ಶ್ಲೋಕ, ನಾರದ ಪುರಾಣ 25,000 ಶ್ಲೋಕ, ಮಾರ್ಕಂಡೇಯ ಪುರಾಣ 9,000 ಶ್ಲೋಕ, ಆಗ್ನೇಯ ಪುರಾಣ 15,400 ಶ್ಲೋಕ, ಭವಿಷ್ಯ ಪುರಾಣ 14,500 ಶ್ಲೋಕ, ಬ್ರಹ್ಮವೈತರ್ವ 18,000 ಶ್ಲೋಕ, ಲೈಂಗ ಪುರಾಣ 11,000 ಶ್ಲೋಕಗಳು, ವರಾಹ ಪುರಾಣ 24,000 ಶ್ಲೋಕಗಳು, ಸ್ಕಾಂದ ಪುರಾಣ 81,100 ಶ್ಲೋಕಗಳು, ವಾಮನ ಪರ್ವ 10,000 ಶ್ಲೋಕ, ಕೌರ್ಮ ಪರ್ವ ಅಥವಾ ಕೌರ್ಮ ಪುರಾಣ 17,000 ಶ್ಲೋಕ, ಮತ್ಸ್ಯ ಪುರಾಣ 14,000 ಶ್ಲೋಕ, ಗರುಡ ಪುರಾಣ 19,000 ಶ್ಲೋಕ, ಬ್ರಹ್ಮಾಂಡ ಪುರಾಣ 12,000 ಶ್ಲೋಕ. ಒಟ್ಟು 4 ಲಕ್ಷ ಶ್ಲೋಕಗಳು 18 ಪುರಾಣಗಳನ್ನು ಸೇರಿ. ಇದು ಪ್ರಾಚೀನರು ಹೇಳಿದ ಶ್ಲೋಕ ಪರಿಗಣನೆ. ಈಗ ಅದಕ್ಕೆ ಪಾಠಾಂತರಗಳಾಗಿವೆ. ಆ ಪಾಠಾಂತರಗಳು ನಮಗೆ ಬೇಡ. ಕೆಲವು ಪುರಾಣಗಳು ಹೆಚ್ಚಿವೆ, ಕೆಲವನ್ನು ತೆಗೆದಿದ್ದಾರೆ. ಅದು ಯಾವುದೂ ನಮಗೆ ಬೇಡ. ನನಗೆ ಎಕ್ಸಾಕ್ಟಾಗಿ ಏನು ಗುರುಗಳು ಹೇಳಿದ್ದಾರೆ ಅಥವಾ ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ.
1,00,000 ಶ್ಲೋಕ ಸೇರಿದಾಗ ಈ ವಾಂಗ್ಮಯದ ಒಟ್ಟು ಪ್ರಾಪ್ತಿ 5,00,000 ಶ್ಲೋಕಗಳಾಗತ್ತೆ. ಯಾವುದು? ಮಹಾಭಾರತದ 1,00,000 ಶ್ಲೋಕ. 18 ಪುರಾಣಗಳಲ್ಲಿ ಪುರಾಣಾನಾಂ ಸಾರರೂಪ ಅಂತ ಅನ್ನೋದಂಥದ್ದು ಭಾಗವತ ಪುರಾಣ. ಅಂದರೆ ಎಲ್ಲ ಪುರಾಣಗಳ ಸಾರ ಎಲ್ಲಿದೆಯಪ್ಪ ಅಂದರೆ ಭಾಗವತದಲ್ಲಿದೆ ಅಂತ. ಅದಕ್ಕೆ ನಾನು ಅವತ್ತು ಒಂದಿನ ಹೇಳಿದ್ದೆ, ನಾನು ಭಾಗವತ ಓದಿದ್ರೆ ಏನು ಸಿಗುತ್ತೆ ಅನ್ನೋರಿಗೆ ನಾನು ಹೇಳಿದೆ, ಏನೇನು ಅಂದ್ಕೊಂಡು ಓದ್ತಾರೆ ಅದೆಲ್ಲವೂ ಸಿಗುತ್ತೆ, ಅದೆಲ್ಲದ್ರ ಜೊತೆಗೆ ಏನು ಅಂದ್ಕೊಳ್ದಿರ ಓದ್ತಾರಲ್ಲ ಅಂಥದ್ದೊಂದು ಮಹತ್ತಾದದ್ದು ಸಿಗುತ್ತಪ್ಪ. ಅದೇನೆಂದರೆ, ಎಲ್ಲಿ ಭಾಗವತ ಪಾರಾಯಣ ಪುರಾಣ ನಡೆಯುತ್ತೆ, ಓದ್ತಾರೆ, ಅರ್ಥ ಮಾಡ್ಕೋತಾರೆ, ಅವರಲ್ಲಿ ಬಂದು ಭಗವಂತ ನೆಲೆಸ್ಬಿಡ್ತಾನೆ ಅಂತ ಹೇಳಿದೆ. ಅದರಿಂದ ಇದು ಪುರಾಣಾನಾಂ ಸಾರರೂಪ ಅಂತ, ಸಕಲ ಸಾರಗಳನ್ನು ಉಳ್ಳಂಥ ಭಾಗವತ ಪುರಾಣ. ಇದರದ್ದು 18,000 ಶ್ಲೋಕಗಳು. ಉಪಪುರಾಣಗಳು 18. ಇನ್ನೂ ಹೆಚ್ಚು ಉಪಪುರಾಣಗಳು ಲಭ್ಯವಿಲ್ಲ. ಅದರಿಂದ ಅದನ್ನು ಸದ್ಯಕ್ಕೆ ಬಿಡೋಣ. ಹೆಚ್ಚಿನ ಪ್ರಾಚೀನ ಗ್ರಂಥಗಳು ಸಿಗ್ತಾ ಇಲ್ಲದಾದ್ದರಿಂದ. ಅದರಿಂದ ನೆಕ್ಸ್ಟು ಧರ್ಮಶಾಸ್ತ್ರಗಳು ಎಂದು ಪ್ರಸಿದ್ಧವಾದ ಸ್ಮೃತಿಗಳು 106 ಅವುಗಳಲ್ಲಿ 18 ಮಂದಿ ಸ್ಮೃತಿಕಾರರು ಬರೆದ ಗ್ರಂಥಗಳು ಇವೆಲ್ಲ ಹೇಳ್ತಾ ಇರೋದು. ಮುಖ್ಯ ಸ್ಮೃತಿಗಳು ಯಾವುದಪ್ಪ ಅಂದರೆ, ಸ್ಮೃತಿಕಾರರು ಯಾರಪ್ಪ ಅಂತಂದರೆ ವಿಷ್ಣು, ಪರಾಶರ, ದಕ್ಷ, ಸಂವರ್ತ, ವ್ಯಾಸ, ಹಾರಿತ, ಶಾತತಪ, ವಸಿಷ್ಠ, ಯಮ, ಅಪಸ್ತಂಭ, ಗೌತಮ, ದೇವಲ, ಶಂಖಲಿಖಿತರು, ಭಾರದ್ವಾಜ, ಶುಕ, ಅತ್ರಿ, ಶೌನಕ, ಯಾಜ್ಞವಲ್ಕ್ಯ. ಶಂಖಲಿಖಿತರು ಅಂತ ಯಾಕಂದೆ ಅಂತಂದರೆ, ಶಂಖಲಿಖಿತರು ಅಣ್ಣ ತಮ್ಮಂದಿರು, ಅವರನ್ನು ಜತೆಯಾಗಿ ಸೇರಿಸಿ ಪರಿಗಣಿಸೋದು ಶಾಸ್ತ್ರಸಮ್ಮತ, ಅದು ಸಂಪ್ರದಾಯ ಕೂಡ. ಅದರಿಂದ ಇವರನ್ನು ಒಂದಾಗಿ ಹೇಳಿದ್ದು 18 ಜನ ಮಹಾ ವ್ಯಕ್ತಿಗಳು ಬರೆದಿರೋವಂಥ ಪುರಾಣಗಳು. ಒಟ್ಟು ವಿದ್ಯೆಗಳು ಕೂಡ ಮುಂದೆ ನೋಡೋದಾದರೆ ಒಟ್ಟು ವಿದ್ಯೆಗಳು 18. ನಾವು ಕಲಿಬೇಕಾಗಿರೋವಂಥ ವಿದ್ಯೆಗಳು ಯಾವುದವು? 4 ವೇದಗಳು, 4 ಉಪವೇದಗಳು, 6 ಅಂಗಗಳು. ನಾನು ಹೇಳಿದ್ದೆ ಅದನ್ನು 14ನೇದರಲ್ಲಿ ಹೇಳಿದ್ದೆ ನಾನು. 6 ಅಂಗಗಳು ಸೇರಿ 14 ಆಯಿತು ವೇದಗಳಿಗೆ ಅಂತ. 4 ವೇದ, 4 ಉಪವೇದ, 6 ಅಂಗಗಳು, ಇವು 14 ಆದರೆ ಜೊತೆಗೆ ಇನ್ನೂ 4 ಸೇರುತ್ತೆ. ಮೀಮಾಂಸಾ, ನ್ಯಾಯ, ಧರ್ಮಶಾಸ್ತ್ರ ಮತ್ತು ಪುರಾಣಗಳು ಸೇರಿದಾಗ ಒಟ್ಟು 18 ವಿದ್ಯೆಗಳು ಕಲಿಯೋದಾಗತ್ತೆ. ನಾವು ವೈದಿಕವಾಗಿ ಇನ್ನೊಂದು ರೀತಿಯಿಂದ 18 ವಿದ್ಯೆ ಪರಿಗಣಿಸಬೇಕಾಗತ್ತೆ. 4 ವೇದಗಳಲ್ಲಿ ಇನ್ನೊಂದು ಥರ ಯಾವುದಪ್ಪ ಹೇಳ್ತಾರೆ ಅಂದರೆ, ಭಾರತ, ಪಂಚರಾತ್ರ, ರಾಮಾಯಣ ಮತ್ತು ಪುರಾಣಗಳು. ಇವು 4 ವೇದ ತುಲ್ಯಗಳು ಅಥವಾ ಪೌರುಷ ವೇದಗಳು, ಪೌರುಷೇಯ ವೇದಗಳು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು, ಈ 6 ಅಂಗಗಳು ಧರ್ಮಶಾಸ್ತ್ರಗಳ ಸ್ಮೃತಿಗೂ ಸೇರಿ 7 ಅಂಗಗಳನ್ನು ಸೇರಿ 18 ಆಯಿತು. ಅಂದರೆ ಯಾವ ಥರ ಅಂತಂದರೆ, ಕರ್ಮ ಮೀಮಾಂಸಾ, ದೇವ ಮೀಮಾಂಸಾ ಮತ್ತು ಬ್ರಾಹ್ಮಿ ಮೀಮಾಂಸಾ. ಸೊ ಹೀಗೆ 18 ಶಾಸ್ತ್ರಗಳು ಯಾವ ಥರ ಅಂದರೆ 8 + 7 + 3 ಆಯ್ತಿದು. ಆಗ ನಿಮಗೆ ಕರೆಕ್ಟಾಗಿ 18 ಸಿಕ್ತು. ಯೋಗ ಸಾಧನೆಯಿಂದ ಪಡೆಯುವಂಥ ಅವಾಂತರ ಸಿದ್ಧಿಗಳು 18. ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ, ಯಾಕಂದರೆ ರೆಕಾರ್ಡಿಂಗ್ ಜಾಸ್ತಿ ಆದರೆ ಕಳ್ಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪಾಸ್ ಮಾಡಿಕೊಂಡು ರಿವೈಂಡ್ ಮಾಡಿಕೊಂಡು ಕೇಳ್ಕೊಳ್ಳಿ. ಅಥವಾ ಅವಾಂತರ ಸಿದ್ಧಿಗಳು 18. ಅನುರ್ಮೀಮತ್ವ, ಬಾಯಾರಿಕೆ, ಮುಪ್ಪು, ಕಾಯಿಲೆ ಮುಂತಾದದ್ದನ್ನು ಗದೆಯುವ ಶಕ್ತಿ. ಮುಂತಾದದ್ದನ್ನು ಅಂದರೆ ಬೇರೆಯವನ್ನೆಲ್ಲ, ಹಸಿವು, ಬಾಯಾರಿಕೆ, ಮುಪ್ಪು ಇವನ್ನೆಲ್ಲ ತೆಗೆಯುವಂಥ ಶಕ್ತಿ ಅನುರ್ಮೀಮತ್ವ ಅಂತ. ಅಂದರೆ ಅದನ್ನೆಲ್ಲ ತಡೆಯುವಂಥ ಶಕ್ತಿ ಇರೋದು ಅನುರ್ಮೀಮತ್ವ. ದೂರಶ್ರವಣ, ದೂರದಲ್ಲೆಲ್ಲೋ ಹೇಳ್ತಾ ಇರೋವಂಥದ್ದು ಕೇಳಿಸ್ಕೊಳ್ಳೋವಂಥ ಶಕ್ತಿ ಪಡುವಂಥದ್ದು. ದೂರದರ್ಶನ ಅಂದರೆ ನಮ್ಮ ಟಿ ವಿ ಅಲ್ಲ, ದೂರದರ್ಶನ ಅಂದರೆ ಎಲ್ಲೋ ನಡೆಯೋ, ಸಂಜೆ ಏನಿಗಿತ್ತಲ್ಲ ಅದು ಮಹಾಭಾರತದಲ್ಲಿ ಎಲ್ಲೋ ನಡೆಯೋದನ್ನು ನೋಡೋವಂಥದ್ದು. ಕಾಮರೂಪ, ಪರಕಾಯ ಪ್ರವೇಶ, ಸ್ವಚ್ಛಂದ ರಮಣ, ದೇವತೆಗಳ ಜೊತೆಗೆ ವಿಹಾರ ಮಾಡುವ ವಿದ್ಯೆ, ಸಂಕಲ್ಪ ಸಿದ್ಧಿ, ಅಪ್ರಹತ ಅಗ್ನೆ, ತ್ರಿಕಾಲ ಜ್ಞಾನ ಅಂದರೆ 3 ಕಾಲದಲ್ಲೂ ಏನು ನಡೆಯುತ್ತೆ ಅಂತ, ಹಿಂದೆ ಏನು ನಡೆದಿತ್ತು, ಈಗೇನು ನಡೀತಿದೆ, ಮುಂದೇನು ನಡೆಯುತ್ತೆ ಭವಿಷ್ಯ. ಅಥವಾ 12ನೇದು ಪರಿಚಿತ್ತಾಭಿಜ್ಞಾನ ಮತ್ತು ಅಗ್ನಿಸ್ತಂಭ ಅಂದರೆ ಅಗ್ನಿಯೊಳಗೆ ಹೋಗಿ ನಿಂತ್ಕೊಳ್ಳೋವಂಥದ್ದು. ಸೂರ್ಯಸ್ತಂಭ ಮತ್ತು ಜಲಸ್ತಂಭ, ನೀರಲ್ಲಿ ಹೋಗಿ ಜಲಸ್ತಂಭನ ನಿಮಗೆ ಗೊತ್ತಿದ್ದರೆ ಮಹಾಭಾರತವನ್ನು ನೋಡ್ತಾ ಇದ್ದರೆ ಸ್ವಲ್ಪ ನಿಮಗೆ ದುರ್ಯೋಧನ ಕೊನೆಯಲ್ಲಿ ನೀರೊಳಗಡೆ ಹೋಗಿ ಕೂತ್ಬಿಡ್ತಾನೆ. ಅದು ಸುಮಾರು 1.5, 2, 3 ದಿನ ಬರೋದಿಲ್ಲ, ಆಚೆ 2 ದಿನ ಬರೋದಿಲ್ಲ. ನನಗೆ ಸುಸ್ತಾಗಿದೆ, ನಾನು ರೆಸ್ಟ್ ತೊಗೊಳ್ಬೇಕು ಅಂಥೇಳಿ ಅವನಿಗೆ ಜಲಸ್ತಂಭನ ಗೊತ್ತಿತ್ತು. ಅವ್ನಿಗೆ 64 ವಿದ್ಯೆಗಳು ಗೊತ್ತಿದ್ವು ಅವನಿಗೆ. ಜಲಸ್ತಂಭ ಒಂದು ಅದರಲ್ಲಿ. ಆ ಜಲಸ್ತಂಭದಲ್ಲಿ ಹೋಗಿ ಕೂತ್ಬಿಡ್ತಿದ್ದ ಅವನು. ನೆಕ್ಸ್ಟು ವಿಷಸ್ತಂಭ, ವಿಷ ಕುಡಿದ್ರೂ ಏನೂ ಆಗದೇ ಇರೋವಂಥದ್ದು. ಶಾಸ್ತ್ರದಿ ಸ್ತಂಭ, ಅಪರಾಜಯ. ಈ 18 ವಿದ್ಯೆಗಳಿದು. ಒಟ್ಟು ವಿಶ್ವದ ತತ್ವಗಳು ಕೂಡ 18. ಜೀವನಿಗೆ 15 ಜಡಬೇಲಿಗಳು, ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ, ನಾಮ ಮತ್ತು ಶ್ರದ್ಧೆ. ಈ 15. ಈ ಬೇಲಿಯೊಳಗೆ ಸಿಕ್ಕಿಕೊಂಡವನು 16ನೇವನು ಜೀವ. ಆ ಬೇಲಿಯಿಂದ ಜೀವವನ್ನು ಕಟ್ಟಿಹಾಕಿದವಳು ಪ್ರಕೃತಿ.
ಜೀವನದ ಈ ಬಂಧವನ್ನು ಕಳಿಸುವವನು ಭಗವಂತ ಶ್ರೀಕೃಷ್ಣ ಪರಮಾತ್ಮ 18ನೇವನು. ಇದೇ 18ರ ಮಹತ್ವ. ಇದನ್ನೇ ಭಗವದ್ಗೀತೆಯ ಅಕ್ಷರ ಪುರುಷೋತ್ತಮ ಎಂದು ತ್ರಿಪುಟದಲ್ಲಿ ಹೇಳ್ತಾರೆ. ತ್ರಿಪುಟದಲ್ಲಿ ಯಾರಪ್ಪ ಅಂದರೆ ಕ್ಷರ ಮೊದಲನೇದು, ಅಕ್ಷರ ಎರಡನೇದು, ಪುರುಷೋತ್ತಮ ಮೂರನೇದು. 15 ಬೇಲಿಯೊಳಗಿದ್ದು ಹುಟ್ಟು ಸಾವಿಗೊಳಗಾಗದ ಜೀವವೇ ಕ್ಷರ. ಕ್ಷರ ಅಂದರೆ ಏನಪ್ಪ ಅಂದರೆ ಬೇಲಿಯಿಂದ ಬಿಗಿದ ಪ್ರಕೃತಿಯೇ ಅಕ್ಷರ ತತ್ವ, ಇದರ ಆಚೆಗಿನ ಪರಾತತ್ವವೇ ಪರಮಾತ್ಮ ಶ್ರೀಮನ್ನಾರಾಯಣ ಅಂಥೇಳಿ. ಅದಕ್ಕೆಂದೇ ಭಾರತದಲ್ಲಿ ಅಧ್ಯಾತ್ಮದ ರಹಸ್ಯ ಕೊನೆಯ ಸಂಖ್ಯೆ, ಆಧ್ಯಾತ್ಮದಲ್ಲಿ ಕೊನೆಯ ಹೈಯೆಸ್ಟ್ ಇರೋವಂಥ ಸಂಖ್ಯೆ 18. ಈ 18ರ ಮುಂದೆ ಇನ್ನೇನೂ ಇಲ್ಲ, ಎಲ್ಲ 18ರಲ್ಲೇ ಸೇರಿ ಹೋಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಕೇಳ್ಕೊಂಡ್ಬಿಡಿ ಇದನ್ನು. ಭಗವದ್ಗೀತೆಯಲ್ಲಿ ಅಕ್ಷರ ಪುರುಷೋತ್ತಮ ಅಂತ ಯಾಕಂತಾರೆ ಅಂದರೆ 15 ಬೇಲಿಯೊಳಗಿದ್ದು ಹುಟ್ಟು ಸಾವಿಗೊಳಗಾಗದ ಜೀವವೇ ಕ್ಷರ, ಬೇಲಿಯಿಂದ ಬಿಗಿದ ಪ್ರಕೃತಿಯೇ ಅಕ್ಷರ ತತ್ವ, ಇದರಾಚೆಗಿರುವ ಪರಾತತ್ವವೇ ಪುರುಷೋತ್ತಮ ಶ್ರೀಕೃಷ್ಣ ಶ್ರೀಮನ್ನಾರಾಯಣ. ಅರ್ಥ ಆಯ್ತಾ? ಇದನ್ನು ಈ 18ನ್ನು ಸೂಚಿಸುವಂಥ ನಮಗೆ ಸಿಗುವಂಥ ಕ್ಯಾರೆಕ್ಟರ್ಸು ಮಹಾಭಾರತದಲ್ಲಿ ಪಂಚಪಾಂಡವರು, ದ್ರೌಪದಿ ಮತ್ತು ಕೃಷ್ಣ. ಹೇಗಿದು? ಪಾಂಡವರು ದ್ರೌಪದಿ 6 ಆಯಿತು, ಕೃಷ್ಣ 7 ಆಯಿತು, 18 ಹೇಗಾಗುತ್ತೆ? ಈಗ ಹೇಳ್ತೀನಿ ನೋಡಿ. ಈ ಪಾತ್ರದ ಮೂಲಕ ನೀಡಿದ ಸಂದೇಶ 18 ಹೇಗಪ್ಪ ಅಂದರೆ ಧರ್ಮರಾಯ ಧರ್ಮವನ್ನು ಪ್ರತಿಪಾದಿಸ್ತಾನೆ. ಈ ಮೌಲ್ಯವನ್ನು ಪ್ರತಿಪಾದಿಸುವ ಪಾತ್ರ ಧರ್ಮರಾಜನದ್ದು. ಮುಂದೆ 10 ಇದನ್ನು ಕ್ಯಾರೆಕ್ಟರ್ಸ್ನ ತೋರಿಸುವಂಥದ್ದು ಭೀಮಸೇನನ ಅದು ಕ್ಯಾರೆಕ್ಟರು. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧಾಶಕ್ತಿ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10ನ್ನು ಪ್ರತಿಪಾದಿಸುವಂತಹ ಪಾತ್ರ ಭೀಮನದ್ದು. ಶ್ರವಣ, ಮನನ, ನಿಧಿಧ್ಯಾಸನ 3 ಅರ್ಜುನನಿಗೆ ಸೇರಿದ್ದು. ಮತ್ತು ಇವರಿಗೆ ನಕುಲ ಸಹದೇವರಿಗೆ ಶೀಲ ಮತ್ತು ವಿನಯ, ನಕುಲ ಸಹದೇವರದ್ದಾಯಿತು. ಅದಿಗೆ ಎಷ್ಟಾಯಿತು? 16 ಆಯಿತು. ಆಧ್ಯಾತ್ಮ ವಿದ್ಯೆ, ಪ್ರಕೃತಿ ಅಂತ ಹೇಳಿದೆ, ಆಧ್ಯಾತ್ಮ ವಿದ್ಯೆ ದ್ರೌಪದಿ ಇಲ್ಲಿ. ನೆಕ್ಸ್ಟು 18ನೇವನು ಪರತತ್ವ ಕೃಷ್ಣ ಪರಮಾತ್ಮ. ಇದೇ 18 ನಾವು ನೋಡ್ಬೋದಾಗಿರುವಂಥದ್ದು ಮಹಾಭಾರತದಲ್ಲಿ. ಅದಕ್ಕೆ ನಾನು ಹೇಳಿದೆ, ಮಹಾಭಾರತದಲ್ಲಿ ಇರುವಂಥದ್ದೇ ಇಡೀ ಪ್ರಪಂಚದಲ್ಲಿ ಇನ್ನೆಲ್ಲ ಭಾಗವತ ಪುರಾಣ ಎಲ್ಲ ಕಡೆಯೂ ಇರೋದು. ಮಹಾಭಾರತದಲ್ಲಿ ಇಲ್ಲದ್ದು ಇನ್ನೆಲ್ಲೂ ಇಲ್ಲ ಅಂತ. ಈ 18ನ್ನು ನಾವು ತಿಳಿದು ಬಿಟ್ಟರೆ ಇನ್ನೇನೂ ಇಲ್ಲ ತಿಳ್ಕೊಬೇಕಾಗಿರೋದು ಪ್ರಪಂಚದಲ್ಲಿ. ಹಾಗಾಗಿ 18ನ್ನು ಸೂಚಿಸುವಂಥ ಕ್ಯಾರೆಕ್ಟರ್ಗಳು 7. ಇದನ್ನು ಬಿಟ್ಟರೆ ಮುಂದಕ್ಕೆ ಬೇರೆ ಏನೂ ಇಲ್ಲ. ಇದು ನೆಕ್ಸ್ಟ್ ಇರೋವಂಥದ್ದು. ನೆಕ್ಸ್ಟು ನಮಗೆ ಪಾಂಡವರು ಮತ್ತು ಈ ನಾವು ಮಹಾಭಾರತ ಒಂದೊಂದು ಸರ್ತಿ ಓದಿದಾಗಲೂ ಒಂದೊಂದು ಸರ್ತಿ ಹೊಸದಾಗಿ ತೆರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಭೀಮಸೇನನ ಪಾತ್ರ, ನಾನು 18 ಪರ್ವ ಅಂದೆ, 18 ಪರ್ವದಲ್ಲಿ 17 ಪರ್ವದಲ್ಲಿ ಭೀಮಸೇನನ ಪಾತ್ರ ಇದೆ, ಇನ್ಯಾರ ಪಾತ್ರನೂ ಅಷ್ಟಿಲ್ಲ. ಹಾಗಾಗಿ 10 ಕ್ಯಾರೆಕ್ಟರ್ಗಳನ್ನ ಉಳ್ಳಂಥ ಈ 10 ಪ್ರತಿಪಾದಿಸುವಂಥದ್ದು ಭೀಮಸೇನ ವಾಯುದೇವರ ಮೂಲ ಗುಣ. ಪಾಂಡವರು ನಮ್ಮಲ್ಲಿರಬೇಕಾದ 16 ಜೀವನ ಮೌಲ್ಯಗಳು ಅದನ್ನು ತೋರಿಸ್ಕೊಡ್ತಾರೆ. ಪ್ರತಿನಿಧಿಸುವ ಆ ಮೌಲ್ಯಗಳನ್ನು ಮೂಲಕ ಸಾಧಿಸಬೇಕಾದ ಆಧ್ಯಾತ್ಮ ವಿದ್ಯೆಯನ್ನು ದ್ರೌಪದಿ ತೋರಿಸ್ಕೊಡ್ತಾಳೆ. ಇದರ ಮೂಲಕ ನಾವು 18 ಭಗವಂತನ ಸೇರ್ಲಿಕ್ಕೆ ಹೋಗಬೇಕಾಗಿರುವಂಥದ್ದು 18 ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾನೆ. ಅದಕ್ಕೆ ದಾಸರು ಹೇಳಿದ್ರು 18 ಬೇಕೋ ಬಿಡಬೇಕು 17 ಅಂತ ಹೇಳಿ. ಈ 17ನ್ನು ದಾಟ್ಕೊಂಡು ಮುಂದೆ ಬಂದರೆ 18ರ ಬೇಲಿ ನಿಮಗೆ ಕಳ್ಸ್ಕೊಳ್ತದೆ, ಮತ್ತು ಹೋಗಿ ಭಗವಂತನ ಸೇರಬಹುದು ಅಂತ. ಇವು ಮಹಾಭಾರತ ನಮಗೆ ನೀಡುವ 18 ಮೌಲ್ಯಗಳು. ಅದಕ್ಕೆ ಭಾರತದಲ್ಲಿ 18 ಪರ್ವ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ, 18 ಅಂದರೆ ಜಯ, ಎಲ್ಲವನ್ನು ಹೇಳಿದ್ದೇನೆ ನಾನು. ಅಂಕೆಯಲ್ಲಿ ಆಧ್ಯಾತ್ಮಕ್ಕೂ 18ಕ್ಕೆ ಕೊನೆ ಇಲ್ಲ, ಎಲ್ಲವೂ 18ರಲ್ಲೇ ಬಂದು ಸೇರುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ 18ರ ಗಂಟು ಬಿಚ್ಚಾಯಿತು, 18ರ ನಂಟು ನೋಡಿದ್ದಾಯಿತು, ಗುರುತಿಸಿದ್ದಾಯಿತು. ಇದು ಭಾರತೀಯ ತತ್ವಶಾಸ್ತ್ರದ ಮೂಲ ಅಮೂಲ್ಯ ಸಂಖ್ಯೆ. ಇದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಪದೇ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ಇನ್ನೆಲ್ಲವೂ ಇದರೊಳಗೆ ಇರೋವಂಥದ್ದು. ಅದರ ನಂತರ ಸಂಖ್ಯೆ ಏನಿದ್ದರೂ ಅದು ಅನಂತದ ಸಂಖ್ಯೆ, ಇದರೊಳಗೆ ಸೇರೋಂಗಿರೋವಂಥದ್ದು. ಈಗ ಮುಂದೆ ನೋಡೋವಂಥದ್ದು ಕೆಲವು ನಂಬರ್ಗಳನ್ನು ನೋಡೋಣ. ಮುಂದೆ ನಂಬರ್ಗಳು ಯಾವ ಥರ ಬಿಚ್ಕೊಳ್ತಾ ಹೋಗುತ್ತೆ ಅಂತ ಕೆಲವನ್ನು ಮಾತ್ರ ನೋಡೋಣ, ಎಲ್ಲವೂ ಬೇಡ. ಯಾಕೆಂದರೆ ತಿಳ್ಕೊಳ್ಬೇಕಾಗಿರುವಂಥ ಮೊದಲನೇದು 18, ಅದನ್ನು ತಿಳಿದ್ರೆ ಕೊನೆಯದು 18, ಅದನ್ನು ತಿಳಿದ್ರೆ ಇನ್ನೆಲ್ಲವೂ ಇದರಲ್ಲಿ ಸೇರೋಗುತ್ತೆ. ಹೀಗಾಗಿ 18ರ ಗಂಟು ಅಥವಾ 18ರ ನಂಟನ್ನು ಇವತ್ತಿನ ಚಿಂತನವನ್ನು ಉಪಸಂಹಾರ ಮಾಡೋಣ. ಇದನ್ನು ನನಗೆ ಹೇಳಲಿಕ್ಕೆ ಅವಕಾಶ ಅಥವಾ ಶಕ್ತಿ ಕೊಟ್ಟಂಥ ನನ್ನ ಗುರುಗಳ ಪಾದಾರವಿಂದಕ್ಕೆ ಹಾಗೂ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ, ಕೃಷ್ಣಾರ್ಪಣಮಸ್ತು.